ನಿನ್ನೆ ಪ್ರೀತಿಸುವೆ ಭಾಗ 56. ಸುಂದರವಾಗಿರುವ ಹುಡುಗಿ ಲಂಡನ್ನಿನ ಪ್ರತಿಷ್ಠಿತ ಕಾಲೇಜಿಗೆ ಎಂಟ್ರಿಯಾದಾಗ ಎಲ್ಲರನ್ನು ರ್ಯಾಗ್ ಮಾಡುತ್ತಿದ್ದ ಶ್ರೀಮಂತಿಕೆಯ ದರ್ಪವಿರುವ ತನ್ಮಯ್ ಅವಳನ್ನು ರ್ಯಾಗ್ ಮಾಡಲು ಅವಳ ಮುಂದೆ ಬಂದು ನಿಂತುಕೊಂಡನು. ನೋಡಲು ಅಪ್ಸರೆ ತರ ಕಾಣುತ್ತಿದ್ದಳು. ತನ್ಮಯ್ ಒಂದು ಕ್ಷಣ ಅವಳನ್ನೇ ದಿಟ್ಟ ಕಣ್ಣುಗಳಿಂದ ನೋಡತೊಡಗಿದನು. ಅವಳು ಅವನನ್ನು ಕ್ಯಾರೆ ಮಾಡದೆ ಮುಂದೆ ಹೋಗಲು ಪ್ರಯತ್ನಿಸಿದಳು. ತನ್ಮಯ್ ಸುರಸುಂದರಾಂಗ ಹುಡುಗ. ಅವನ ಹಿಂದೆ ಹುಡುಗಿಯರ ಲೈನೆ ಬರುತ್ತಿತ್ತು. ಹುಡುಗಿಯರ ಜೊತೆ ಫ್ಲರ್ಟ್ ಮಾಡುವುದೇ ಅವನ ಕೆಲಸವಾಗಿತ್ತು. ವಾರಕ್ಕೊಬ್ಬಳ ಜೊತೆ ಸುತ್ತಾಡಿ ಅವರ ಜೊತೆ ಬೋರ್ ಆದರೆ ಮತ್ತೆ ಬೇರೆ ಹುಡುಗಿಯರ ಜೊತೆ ಸುತ್ತಾಡುತ್ತಿದ್ದನು. ಹುಡುಗಿಯರನ್ನು ಬಟ್ಟೆ ಬದಲಾಯಿಸದಿದ್ದನು. ಮೊದಲ ಬಾರಿ ಒಂದು ಹುಡುಗಿ ಅವನನ್ನು ನೋಡದಂತೆ ಮಾಡಿದಾಗ ಅವನ ಈಗೋಗೆ ಹರ್ಟ್ ಆಗಿ ಕೋಪ ಮಾಡಿಕೊಂಡ ಅವನು ಮುಂದೆ ಹೋದವಳ ಕೈ ಹಿಡಿದು ಎಳೆದನು. ಆಕೆಗೆ ಕೋಪ ಬಂದಿತ್ತಾದರೂ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ನಿಂತುಕೊಂಡಳು. ಆಗ ಅವನು ವ್ಯಂಗ್ಯವಾಗಿ ನಗುತ್ತಾ, ಎಲ್ಲಿ ಹೋಗ್ತಾ ಇದೆಯಾ ನೀನು? ಈ ಕಾಲೇಜ್ ಒಳಗೆ ಹೋಗ್ಬೇಕಾದ್ರೆ ನಾನು ಹೇಳಿದ್ದನ್ನು ಮಾಡೇ ಹೋಗ್ಬೇಕು ಅಂತ ಹೇಳಿ ಅವಳ ತೀರ ಹತ್ತಿರ ಬಂದು, ತುಂಬಾ ಸೆಕ್ಸಿಯಾಗಿದೆ, ನಿನ್ನ ಈ ಸೌಂದರ್ಯನ ಹಾಗೆ ಅನುಭವಿಸ್ಬೇಕಂತ ಅನಿಸ್ತಾ ಇದೆ. ಈ ಕಾಲೇಜ್ ಒಳಗೆ ಹೋಗ್ಬೇಕಾದ್ರೆ ನಿನಗಿರೋದು ಒಂದೇ ದಾರಿ, ಅದೇನಂದ್ರೆ ನನಗೊಂದು ಕಿಸ್ ಕೊಡು, ಆಮೇಲೆ ನೀನು ಇಲ್ಲಿಂದ ಹೋಗ್ಬೋದು ಅಂತ ಹೇಳಿದಾಗ ಅವನ ಸಹಪಾಠಿಗಳೆಲ್ಲ ನಗತೊಡಗಿದರು. ಇದನ್ನು ನೋಡಿದ ಆಕೆಗೆ ಕೋಪ ಬಂದು ಮುಷ್ಟಿಯನ್ನು ಬಿಗಿ ಹಿಡಿದಳು. ಆಗ ಅವನೇ ಅವಳ ಮುಖಕ್ಕೆ ತಾಗುತ್ತಿದ್ದ ಮುಂಗುರುಳನ್ನು ಸರಿಸಿ, ಕಮಾನ್ ಬೇಬಿ, ಒಂದೇ ಒಂದು ಕಿಸ್ ಕೊಡೋಕೆ ಎಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಹೇ ಸ್ಯಾಮ್, ಅವಳಿಗೆ ನನಗೆ ಕಿಸ್ ಕೊಡೋದನ್ನು ನೀನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋ. ಓಕೆ ಡೂಡ್, ಆದರೆ ಒಂದು ಕಂಡೀಷನ್, ಅವಳು ನಿನಗೆ ಕಿಸ್ ಮಾಡಿ ಆದ್ಮೇಲೆ ನನಗೂ ಕೂಡ ಕಿಸ್ ಮಾಡಬೇಕು. ಹಾಗಿದ್ರೆ ಮಾತ್ರ ರೆಕಾರ್ಡ್ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ. ನಿನ್ನ ಈ ಡೂಡ್ಗೋಸ್ಕರ ಒಂದು ಚಿಕ್ಕ ಕೆಲಸ ಮಾಡೋಕ್ಕಾಗಲ್ವಾ? ಓಕೆ ಸ್ಯಾಮ್, ಫಸ್ಟ್ ಟೈಮ್ ನನ್ನ ಹತ್ರ ಏನೋ ಕೇಳಿದ್ದೆ, ನಿನಗೆ ನಾನು ಎಲ್ಲ ಅಂತೀನ? ನನಗೆ ಕಿಸ್ ಮಾಡಿದ ಮೇಲೆ ಅವಳು ನಿನಗೇನೆ ಕಿಸ್ ಮಾಡೋದು ಅಂತ ಹೇಳಿ ಆಕೆಗೆ ಕಿಸ್ ಮಾಡಲು ಪೀಡಿಸತೊಡಗಿದನು. ಅವಳು ಕಿಸ್ ಮಾಡಲು ಒಪ್ಪದೆ ಹೋದಾಗ ಅವನೇ ಅವಳಿಗೆ ಕಿಸ್ ಮಾಡಲು ಮುಂದಾದನು. ಇದರಿಂದ ಕೋಪಗೊಂಡ ಆಕೆ ಅವನ ಕೆನ್ನೆಗೆ ಪಟಾರನೆ ಬಾರಿಸಿದಳು. ಮೊದಲ ಸಲ ಒಂದು ಹುಡುಗಿ ಅವನ ಕೆನ್ನೆಗೆ ಎಲ್ಲರ ಎದುರು ಬಾರಿಸಿದ್ದನ್ನು ನೋಡಿದ ಅವನಿಗೆ ಪಿತ್ತ ನೆತ್ತಿಗೇರಿ ಇನ್ನೇನು ಅವಳಿಗೂ ಕೂಡ ಹೊಡೆಯಬೇಕು. ಅಷ್ಟರಲ್ಲಿ ಯಾರೋ ಅವನ ಕೈಯನ್ನು ಹಿಡಿದಾಗ ಅವರ ಕಡೆಗೆ ನೋಡಿದನು. ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ, ಅವನ ಅಣ್ಣ ಚಿನ್ಮಯ ಆಗಿದ್ದ. ಬ್ರೋ, ಲೀವ್ ಮೈ ಹ್ಯಾಂಡ್, ಬಿಡು ನನ್ನ ಕೈನ. ಹೌ ಡೇರ್ ಶಿ, ಅವಳಿಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಮೇಲೆ ಕೈ ಮಾಡೋಕ್ಕೆ? ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಬ್ರೋ, ಬಿಡು ನನ್ನನ್ನು. ಕಾಮ್ ಡೌನ್ ತನ್ಮಯ್, ಕೋಪನ ಕಂಟ್ರೋಲ್ ಮಾಡ್ಕೊ. ಈ ಥರದ ಕೆಲಸ ಮಾಡಬೇಡ ಅಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ? ನನ್ನ ಮಾತು ಕೇಳೋದೇ ಇಲ್ಲ ಅಂತೀಯ. ಫಸ್ಟ್ ಆಫ್ ಆಲ್ ನೀನು ಮಾಡೋದೇ ಸರಿ ಇಲ್ಲ. ಈ ಥರ ಯಾರಾದರೂ ಪಬ್ಲಿಕ್ ಪ್ಲೇಸಲ್ಲಿ ಕಿಸ್ ಮಾಡೋಕ್ಕೆ ಹೋಗ್ತಾರಾ? ಯಾರಿಗಾದರೂ ಸಿಟ್ಟು ಬರುತ್ತೆ ತಾನೇ? ನೀನು ರ್ಯಾಗಿಂಗ್ ಮಾಡ್ತಾ ಇದೆಯಾ ಅಂತ ಪ್ರಿನ್ಸಿಪಲ್ ಸರ್ಗೆ ಗೊತ್ತಾದರೆ ನೀನನ್ನು ಡಿಸ್ಮಿಸ್ ಮಾಡಿಬಿಡ್ತಾರೆ. ಡ್ಯಾಡ್ ನಮ್ಮನ್ನು ಓದಲಿ ಅಂತ ಇಲ್ಲಿ ಕಳಿಸಿದ್ದಾರೆ, ಆದರೆ ನೀನು ಓದೋ ಕಡೆ ಗಮನ ಹರಿಸದೆ ಬೇರೆ ವಿಷಯದ ಬಗ್ಗೆ ತುಂಬಾನೇ ಆಸಕ್ತಿ ವಹಿಸ್ತೀಯ. ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ, ನಡಿ ಕ್ಲಾಸ್ ಒಳಗೆ. ಹೇ ಸ್ಯಾಮ್, ಇವನನ್ನು ಕರ್ಕೊಂಡು ಹೋಗು. ಓಕೆ ಬ್ರೋ ಅಂತ ಹೇಳಿ ಸ್ಯಾಮ್ ತನ್ಮಯ್ನನ್ನು ಕರೆದುಕೊಂಡು ಹೋದನು. ಕೋಪದಿಂದ ಕುದಿಯುತ್ತಿದ್ದ ತನ್ಮಯ್ ಆ ಹುಡುಗಿ ಕಡೆ ಹಿಂತಿರುಗಿ ನೋಡಿ, ಐ ವಿಲ್ ಸ್ಪಾಯ್ಲ್ ಯುವರ್ ಲೈಫ್, ನಿನ್ನ ಲೈಫನ್ನು ಹಾಳು ಮಾಡಿಬಿಡ್ತೀನಿ ನಾನು. ನನಗೇನು ಹೊಡೆದಲ್ವಾ? ಇನ್ಮುಂದೆ ಇದೆ ನಿನ್ಗೆ ಮಾರಿ ಹಬ್ಬ. ಈ ತನ್ಮಯ್ ಏನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ತನ್ಮಯ್ಗೆ ಎಗೇನ್ಸ್ಟ್ ಆದವ್ರನ್ನ ತನ್ಮಯ್ ಯಾವತ್ತೂ ಸುಮ್ಮನೆ ಬಿಟ್ಟವನೇ ಅಲ್ಲ. ನೀನೊಬ್ಳು ಹುಡುಗಿ, ನಿನ್ನ ಲೈಫನ್ನು ಸ್ಪಾಯ್ಲ್ ಮಾಡೋಕ್ಕೆ ನನಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದಾಗ ಆಕೆಗೆ ಅವನ ಮಾತು ಕೇಳಿ ಸ್ವಲ್ಪ ಮಟ್ಟಿಗೆ ಭಯ ಆಗತೊಡಗಿತ್ತು. ಅವಳು ಭಯ ಪಡುವುದನ್ನು ನೋಡಿದ ಚಿನ್ಮಯ್, ಕೂಲ್ ಕೂಲ್ ಮಿಸ್ ಇಕ್ಷಾ, ಮೈಸೆಲ್ಫ್ ಇಕ್ಷಾ, ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದ್ರಿ, ಇಲ್ಲಾಂದ್ರೆ ಅವನು ನನಗೆ ಕಿಸ್ ಮಾಡ್ತಾ ಇದ್ದ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದಳು. ಆಗ ಅವನು, ಇಟ್ಸ್ ಓಕೆ, ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾನು ಅದನ್ನೇ ಮಾಡ್ತಾ ಇದ್ದೆ. ನೀವು ಭಯ ಪಡಬೇಡಿ, ಅವನು ನನ್ನ ತಮ್ಮ, ಸ್ವಲ್ಪ ತರಲೆ ಜಾಸ್ತಿ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾನೆ. ಸ್ವಲ್ಪ ಬುದ್ಧಿ ಹೇಳಿದ್ರೆ ಸರಿ ಹೋಗ್ತಾನೆ. ಓ ಮೈ ಗಾಡ್, ಅವ್ನು ನಿಮ್ಮ ತಮ್ಮನಾ?
ನಿಮಗೂ ಅವನಿಗೂ ಕಂಪೇರ್ ಮಾಡೋಕ್ಕೇನೆ ಆಗಲ್ಲ. ಅವನು ನೋಡಿದ್ರೆ ಎಷ್ಟು ಹಾರ್ಷ್ ಆಗಿದ್ದಾನೆ, ನೀವು ನೋಡಿದ್ರೆ ತುಂಬ ಸೈಲೆಂಟ್ ಆಗಿದ್ದೀರ. ನೀವಿಬ್ಬರು ಬ್ರದರ್ಸ್ ಅಂತ ನಂಬಕ್ಕೇನೆ ಆಗಲ್ಲ. ಮೇ ನೋ ಯುವರ್ ಗುಡ್ ನೇಮ್? ನೀವು ಏನು ಅಂದ್ಕೊಳ್ಳಲ್ಲ ಅಂದರೆ ನಾನು ನಿಮ್ಮ ಹೆಸರು ತಿಳ್ಕೊಬೋದಾ? ವೈ ನಾಟ್? ಮೈ ಸೆಲ್ಫ್ ಚಿನ್ಮಯ್. ನನ್ನ ಹೆಸರು ಚಿನ್ಮಯ್ ಅಂತ. ನಾನು 3rd ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ನೈಸ್ ಟು ಮೀಟ್ ಯು ಮಿಸ್ಟರ್ ಚಿನ್ಮಯ್. ನಿಮ್ಮನ್ನು ಮೀಟಾಗಿ ತುಂಬಾ ಸಂತೋಷವಾಯಿತು. ನಾನು 1st ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಹೊಸದಾಗಿ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ. ಓ ಹೌದಾ? ನನ್ನ ತಮ್ಮ ಕೂಡ ನಿಮ್ಮದೇ ಬ್ಯಾಚ್. ಅವನಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ ಅಷ್ಟೇ. ಅವನು ಒಳ್ಳೆಯವನೇ, ಆದರೆ ಫ್ರೆಂಡ್ ಸರ್ಕಲ್ನಿಂದ ಸ್ವಲ್ಪ ಕೆಟ್ಟು ಹೋಗಿದ್ದಾನೆ. ನಿಮಗೆ ಯಾವ ರೀತಿಯಾದ ತೊಂದರೆ ಕೊಡಬೇಡ ಅಂತ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನೀವು ಆರಾಮಾಗಿ ಕ್ಲಾಸಿಗೆ ಹೋಗಿ. ಓಕೆ ಚಿನ್ಮಯ್, ಇನ್ನೊಂದಿನ ಮೀಟ್ ಆಗೋಣ ಅಂತ ಹೇಳಿ ಅವಳು ಅಲ್ಲಿಂದ ತನ್ನ ಕ್ಲಾಸಿಗೆ ಹೋದಳು. ಅವಳು ಹೋಗುತ್ತಿರುವುದನ್ನು ಗಮನಿಸಿದ ಚಿನ್ಮಯ್, ಸೋ ಬ್ಯೂಟಿಫುಲ್, ತುಂಬ ಸುಂದರವಾಗಿದ್ದಾಳೆ, ನಯ ನಾಜುಕಿ ಎಲ್ಲನೂ ಇದೆ. ಈಗಿನ ಕಾಲದಲ್ಲಿ ಇಂಥವ್ರು ಇರ್ತಾರ? ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಒಂದೊಂದು ಮಾತುಗಳು ಮುತ್ತಿನ ಥರ ಇದೆ, ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇದೆ ಅಂತ ಅಂದುಕೊಂಡ ಅವನು ತನ್ನ ತಲೆಗೆ ಕೈಯಲ್ಲಿ ಹೊಡೆಯುತ್ತಾ, ಚಿನ್ಮಯ್, ನೀನಿಲ್ಲಿ ಓದಕ್ಕೆ ಬಂದಿದೆ, ಹುಡುಗಿರನ್ನು ನೋಡಿ ಹೊಗಳಕ್ಕೆ ಇಲ್ಲ. ಅವಳು ಧ್ಯಾನದಿಂದ ಹೊರಬಂದು ಈಗ ಕ್ಲಾಸಿಗೆ ನಡಿ ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾ ಕ್ಲಾಸ್ ರೂಮ್ಗೆ ಹೋದನು. ಕ್ಲಾಸ್ ರೂಮ್ಗೆ ಬಂದ ತನ್ಮಯ್ ಕೋಪದಿಂದ ಕುದಿಯತೊಡಗಿದನು. ಹೌ ಡೇರ್ ಶಿ, ಎಷ್ಟು ಧೈರ್ಯ ಅವಳಿಗೆ ಎಲ್ಲಾದರೂ ನನಗೇನೋ ಹೊಡೆಯಕ್ಕೆ. ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸ್ಯಾಮ್. ಬ್ರೂ ಅಡ್ಡ ಬಂದಿರಲಿಲ್ಲ ಅಂದ್ರೆ ಇವತ್ತು ಅವಳಿಗೆ ಸರಿಯಾಗಿ ಮಾಡ್ತಾ ಇದ್ದೆ. ಅವಳಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಏನಾದರೂ ಮಾಡಬೇಕು. ನಿನ್ನ ಹತ್ರ ಏನಾದರೂ ಐಡಿಯಾ ಇದ್ದೆ ಹೇಳು ಸ್ಯಾಮ್. ಅವಳು ಇಂಡಿಯನ್ಸ್, ಯಾವುದಕ್ಕೂ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಳಲ್ಲ. ನಿನ್ನೆ ನೀನೇ ನೋಡಿದೆ ಅಲ್ವಾ, ಬರೀ ಕಿಸ್ ಮಾಡೋಕ್ಕೆ ಹೋಗಿದ್ದಕ್ಕೆ ಹೇಗೆ ಹೊಡೆದ್ಲಂತ. ಅವಳನ್ನು ಮೊದಲು ನಮ್ಮ ದಾರಿಗೆ ತರಬೇಕು. ನಮ್ಮ ದಾರಿಗೆ ಬಂದಿಲ್ಲ ಅಂದರೆ ನನ್ನ ಹತ್ರ ಪ್ಲ್ಯಾನ್ ಬಿ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋಣ. ಅವಳನ್ನು ನಮ್ಮ ದಾರಿಗೆ ತರುವುದಾದ್ರೆ ಹೇಗೆ? ಒಂದು ಕೆಲಸ ಮಾಡ್ಬೋದು, ಅವಳನ್ನು ಹೆದರಿಸಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ಎಲ್ಲರೆದುರು ನನಗೆ ಅವಮಾನ ಮಾಡಿದ್ಲಲ್ವಾ, ನನಗೆ ಅವಮಾನ ಆದ ಹಾಗೆ ಅವಳಿಗೂ ಕೂಡ ಎಲ್ಲರೆದುರು ಅವಮಾನ ಆಗಬೇಕು. ಆ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕು. ಚಿಲ್ ಡೂಡ್, ನಾನು ಇರಬೇಕಾದ್ರೆ ನೀನು ಯಾಕೆ ವರಿ ಮಾಡ್ಕೋತೀಯ? ಎಲ್ಲರೆದುರು ಅವಳಿಗೆ ಕೂಡ ಶೇಮ್ ಆಗುತ್ತೆ. ಅವಳು ಈ ಕಾಲೇಜ್ ಬಿಟ್ಟು ಹೋಗಬೇಕು, ಆ ಥರ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅವರಿಬ್ಬರು ಮಾತನಾಡಿಕೊಳ್ಳುತ್ತಿರಬೇಕಾದರೆ ಇಕ್ಷಾ ಕ್ಲಾಸ್ ರೂಮ್ ಒಳಗೆ ಎಂಟ್ರಿ ಆದಳು. ಕ್ಲಾಸಲ್ಲಿದ್ದವನು ಕ್ಲಾಸ್ ಮುಗಿಯುವವರೆಗೂ ಇಕ್ಷಾಳಿಗೆ ಯಾವ ರೀತಿ ಅವಮಾನ ಮಾಡೋದು ಅನ್ನೋದನ್ನು ಯೋಚನೆ ಮಾಡತೊಡಗಿದನು. ಕಾಲೇಜು ಮುಗಿದ ಮೇಲೆ ಇಕ್ಷಾಳನ್ನು ಮನೆಗೆ ಕರೆದುಕೊಂಡು ಹೋಗಲು ಆರ್ಯನ್ ಬಂದಿದ್ದನು. ಆರ್ಯನನ್ನು ನೋಡಿದ ಕೂಡಲೇ ಅವಳು ಕಾರು ಹತ್ತಿ ಅವನ ಜೊತೆ ಹೋಗತೊಡಗಿದಳು. ಇದನ್ನು ನೋಡಿದ ತನ್ಮಯ್, ಸ್ಯಾಮ್, ಅವಳು ಯಾರು, ಈಗ ಅವಳ ಜೊತೆ ಯಾರು ಬಂದಿದ್ದು, ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನನಗೆ ತಿಳಿಸು. ಅವಳು ಎಲ್ಲಿ ಹೋದ್ರೂ ಕೂಡ ಎಲ್ಲ ಇನ್ಫಾರ್ಮೇಶನ್ ನನಗೆ ಗೊತ್ತಾಗಬೇಕು. ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅವಳು ಬರ್ಬಾದಿನೇ ನನ್ನ ಮುಂದಿನ ಗುರಿ. ಓಕೆ ಡೂಡ್, ನಾಳೆ ಬೆಳಿಗ್ಗೆ ಅವಳ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ನೀನೀಗ ಆರಾಮಾಗಿ ಮನೆಗೆ ಹೋಗು, ಓಕೆನಾ? ಓಕೆ ಸ್ಯಾಮ್ ಅಂತ ಹೇಳಿ ಅವನು ಅಣ್ಣನ ಜೊತೆ ಮನೆಗೆ ಹೋದನು. ಕಾರನ್ನು ಡ್ರೈವ್ ಮಾಡುತ್ತಿದ್ದ ಆರ್ಯನನ್ನು ಇಕ್ಷಾ ಪ್ರಶ್ನೆ ಮಾಡತೊಡಗಿದಳು. ಅಣ್ಣ, ನೀನು ಯಾಕೆ ಡ್ರೈವ್ ಮಾಡ್ಕೊಂಡು ಬಂದಿದ್ಯಾ? ಡ್ರೈವರ್ ಇಲ್ವಾ? ನನ್ನ ತಂಗಿನ ಕರೆದುಕೊಂಡು ಹೋಗೋಕ್ಕೆ ಡ್ರೈವರ್ ಹಾಕಬೇಕು, ನಾನೇ ಇದ್ದೀನಲ್ವಾ? ಅಲ್ಲ ಅಣ್ಣ, ನಿನಗೆ ಕೆಲಸ ಇರುತ್ತೆ ಅಲ್ವಾ, ಸುಮ್ಮನೆ ನಿನಗೆ ಯಾಕೆ ತೊಂದರೆ ಅಂತ. ಕೆಲಸ ಯಾವಾಗಲೂ ಇದ್ದಿದ್ದೇ ಬಿಡು. ನನ್ನ ತಂಗಿನ ಸೇಫ್ ಆಗಿ ಮನೆಗೆ ಕರೆದುಕೊಂಡು ಬರುವ ಜವಾಬ್ದಾರಿ ನಂದು. ನಿನ್ನನ್ನು ಯಾವ ಡ್ರೈವರ್ ಜೊತೆ ಕಳಿಸ್ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ನೀನು ಯಾವಾಗಲೂ ನನ್ನ ಜೊತೆನೇ ಬರಬೇಕು.
ನನ್ನ ತಂಗಿ ಮೇಲೆ ಯಾರ ಕೆಟ್ಟ ಕಣ್ಣು ಕೂಡ ಬೀಳ್ಬಾರ್ದು. ಅದಕ್ಕೆ ನಾನೇ ನಿನಗೆ ಬಾಡಿ ಗಾರ್ಡಾಗಿ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ನಿನ್ನಂತ ಅಣ್ಣನನ್ನು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಾನು ಅಂದರೆ ನಿನಗೆ ಎಷ್ಟು ಪ್ರೀತಿ ಅಲ್ವಾ? ನಾನು ಮದುವೆ ಮಾಡ್ಕೊಂಡು ಹೋದರೆ ಏನು ಮಾಡ್ತೀಯ ಅಣ್ಣ? ನಿನ್ನ ಮದುವೆನ ನಾನೇ ಎದುರು ನಿಂತು ಮಾಡಿಸ್ತೀನಿ. ಒಂದೊಳ್ಳೆ ಹುಡುಗನ ಹುಡುಗಿ ನನ್ನ ಥರನೇ ಅವನು ನಿನಗೆ ಕಾಳಜಿ ಮಾಡಬೇಕು. ಅಂಥವನ ಜೊತೆ ನಿನಗೆ ಮದುವೆ ಮಾಡ್ತೇನೆ. ಎಲ್ಲಿ ತನಕ ನಾನು ನಿನ್ನ ಜೊತೆ ಇರ್ತೇನೆ ಅಲ್ಲಿ ತನಕ ನಾನು ನಿನಗೆ ರಕ್ಷಣೆ ಕೊಡ್ತೀನಿ. ಅದೆಲ್ಲ ಬಿಡು, ಫಸ್ಟ್ ಡೇ ಕಾಲೇಜ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕಾಲೇಜಾ ಅಂತ ಅಂದು ಅವಳು ಮುಖನ ಒಂಥರ ಮಾಡಿಕೊಂಡಳು. ಏನೇ ದೀಕ್ಷಾ, ಯಾರಾದ್ರೂ ಏನಾದರೂ ಅಂದ್ರ? ಹ್ಞೂ ಅಣ್ಣ ಅಂತ ಅಂದು ಅವಳು ಕಾಲೇಜಲ್ಲಿ ನಡೆದ ಇನ್ಸಿಡೆಂಟನ್ನು ಅವನಿಗೆ ತಿಳಿಸಿದಳು. ವಿಷಯ ತಿಳಿದು ಅವನು ಕೋಪಗೊಂಡು, ಆ ಬಾಸ್ಟರ್ಗೆ ನಿನ್ನ ಮೈ ಮುಟ್ಟೋಗೆ ಎಷ್ಟೊಂದು ಧೈರ್ಯನಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಅವನು ನೋಡ್ಕೊಳ್ತೀನಿ. ಬೇಡ ಅಣ್ಣ, ನೀನು ಅವನಿಗೆ ಏನು ಮಾಡಬಾರ್ದು. ಅವನ ಅಣ್ಣ ಅವನಿಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿದ್ದಾನೆ. ನೀನು ಅವನಿಗೆ ಏನಾದರೂ ಮಾಡಿ ಮತ್ತಿನ್ನೇನೋ ಆಗೋದು ನನಗೆ ಇಷ್ಟ ಇಲ್ಲ. ನೀನು ಅವನಿಗೆ ಏನು ಮಾಡಲ್ಲ ಅಂತ ಮಾತು ಕೊಡೋಣ ನನಗೆ. ಅಲ್ಲ ಕಣೆ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಮಾತು ಕೊಡು ಮೊದಲು. ಸರಿ, ಮಾತು ಕೊಡ್ತೀನಿ. ಆದರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ತಿಳಿಸ್ಬೇಕು. ನನ್ನ ಹತ್ರ ಯಾವ ವಿಷಯನೂ ಕೂಡ ಮುಚ್ಚಿಡಬಾರ್ದು. ನಿನಗೆ ಯಾವಾಗಲಾದರೂ ಏನಾದರೂ ತೊಂದರೆ ಆದರೆ ತಕ್ಷಣ ಈ ಅಣ್ಣನಿಗೆ ತಿಳಿಸು. ನಾನು ಕೂಡಲೇ ನೀನು ಇಲ್ಲಿದ್ದಲ್ಲಿ ಬರ್ತೀನಿ. ಆಯಿತು ಅಣ್ಣ, ಆ ಥರ ಏನಾದರೂ ಆದರೆ ನಾನು ನಿನಗೆ ತಿಳಿಸ್ತೀನಿ. ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನೀನು ಬಿಸ್ನೆಸ್ ಕಡೆ ಗಮನ ಕೊಡು. ಈಗ ಅದೆಲ್ಲ ಬಿಡು. ಮಾಮು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ದೊಡ್ಡಮ್ಮ ಕೂಡ ನಿನ್ನ ಫೇವ್ರೇಟ್ ತಿಂಡಿನ ಮಾಡಿಟ್ಟಿದ್ದಾರೆ. ಹೌದಾ? ಹಾಗಾದರೆ ಬೇಗ ನಡಿ ಅಣ್ಣ, ಹೊಟ್ಟೆ ಈಗಲೇ ಹಸಿತಾ ಇದೆ ಅಂತ ಹೇಳಿದಾಗ ಅವನು ಕಾರನ್ನು ಸ್ಪೀಡಾಗಿ ಚಲಾಯಿಸಿ ಮನೆಯ ಮುಂದೆ ಬಂದು ನಿಲ್ಲಿಸಿದನು. ಕತೆ ಮುಂದುವರಿಯುವುದು. ತನ್ಮಯ್ ಇಕ್ಷೇಳಿಗೆ ಯಾವ ರೀತಿಯ ತೊಂದರೆಯನ್ನು ಮಾಡುತ್ತಾನೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.